ರಾಜ್ಯ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರದ ಫೈಟ್ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ಯಾರಿಂದಲೂ ತಪ್ಪಿಸಲು ಆಗೋದಿಲ್ಲ. ಹೀಗಂತ ವೀರಪ್ಪ ಮೊಯ್ಲಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಹೇಳಿಕೆ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಉಂಟು ಮಾಡಿರುವಂಥದ್ದು. ಮೊನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರೇ ಒಂದು ಕಡೆ ಕೂತಿರ್ತಾರೆ ವೇದಿಕೆಯ ಮೇಲೆ, ಮತ್ತೊಂದು ಕಡೆ ಮಾತನಾಡ್ತಾ ಇದ್ದಂತಹ ವೀರಪ್ಪ ಮೊಯ್ಲಿ ಅವರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ಯಾರಿಂದಲೂ ತಪ್ಪಿಸಲು ಆಗಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಹೇಳಿಕೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಉಂಟು ಮಾಡಿದೆ. ಒಂದು ಕಡೆ ವೀರಪ್ಪ ಮೊಯ್ಲಿ ಅವರ ಹೇಳಿಕೆಯ ಬಗ್ಗೆ ಸಿದ್ದರಾಮಯ್ಯನವರು ಡೋಂಟ್ ಕೇರ್ ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ. ವೀರಪ್ಪ ಮೊಯ್ಲಿ ಸೇರಿದಂತೆ ಬೇರೆಯವರು ಹೇಳೋದು ಮುಖ್ಯ ಅಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ಸಿಎಂ. ಇತ್ತ ವೀರಪ್ಪ ಮೊಯ್ಲಿ ಅವರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡುವುದಿಲ್ಲ ಅಂತ ಡಿಕೆಶಿ ಅವರು ಹೇಳಿದ್ದಾರೆ. ಈ ಒಂದು ಡಿಕೆ ಶಿವಕುಮಾರ್ ಅವರು ಅವತ್ತು ವೇದಿಕೆಯ ಮೇಲೆ ಇದ್ರು. ಅವ್ರ ಮುಖ ನೋಡ್ಕೊಂಡೇ ವೀರಪ್ಪ ಮೊಯ್ಲಿ ಅವರ ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಸಿದ್ದರಾಮಯ್ಯ ಮೇಲಿನ ಸಿಟ್ಟಿಗೆ ಹೇಳಿಕೆಯನ್ನು ಕೊಟ್ಟರ ಹಾಗಾದ್ರೆ ವೀರಪ್ಪ ಮೊಯ್ಲಿ ಅವರು, ನಿಮಗೆ ಗೊತ್ತಿದೆ ಎಲ್ಲ ಒಂದು ಕಡೆ ವೀರಪ್ಪ ಮೊಯ್ಲಿ ಅವರು ಇತ್ತೀಚಿನ ದಿನಗಳಲ್ಲಿ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಂದ, ಸಿದ್ದರಾಮಯ್ಯನವರಿಂದ ಅನ್ನುವಂಥದ್ದು. ಮತ್ತು ವೀರಪ್ಪ ಮೊಯ್ಲಿ ಅವರು ಪದೇ ಪದೇ ಹೇಳ್ತಾರೆ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥವ್ರು ವಲಸಿಗರು ಅಂತ ಒಂದು ಸ್ಟೇಟ್ಮೆಂಟನ್ನು ಪದೇ ಪದೇ ಅವ್ರು ಮಾಡ್ತಾ ಇರ್ತಾರೆ. ನಾವು ಮೂಲ ಕಾಂಗ್ರೆಸ್ಸಿಗರು, ಅವರು ವಲಸೆ ಕಾಂಗ್ರೆಸ್ಸಿಗರು ಅನ್ನುವ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಮೇಲೆ ಇರ್ತಕ್ಕಂಥ ಕೋಪಕ್ಕೆ ಏನಾದರೂ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಬಿಟ್ರ ವೀರಪ್ಪ ಮೊಯ್ಲಿ ಅವರು? ವೀರಪ್ಪ ಮೊಯ್ಲಿ ಅವರ ಮಾತನ್ನೇ ಈಗ ಬಂಡವಾಳ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ವೀರಪ್ಪ ಮೊಯ್ಲಿ ಅವರ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸುವ ಅಗತ್ಯ ಇಲ್ಲ. ಸಿಎಂ ಸಿದ್ದರಾಮಯ್ಯ, ಆಪ್ತ ಸಚಿವರು, ಮುಖಂಡರು ಕೌಂಟರ್ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಸೊ ಒಂದು ಕಡೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ತುಟಿಕ್ ಪಿಟಿಕ್ ಅನ್ನಂಗಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಎಲ್ಲರೂ ಬಾಯಿಗೆ ಜಿಪ್ ಹಾಕೊಂಡಿರ್ಬೇಕು, ಬಾಯಿ ಬಿಡೋ ಹಾಗಿಲ್ಲ ಈ ವಿಚಾರದಲ್ಲಿ ಅಂತ ಹೇಳಿದ್ದಂಥ ಡಿ ಕೆ ಶಿವಕುಮಾರ್ ಅವರು, ಅದೇ ಡಿ ಕೆ ಶಿವಕುಮಾರ್ ಅವರೇ ಕೂತಿದ್ದಂಥ ವೇದಿಕೆಯಲ್ಲೇ ಮೊಯ್ಲಿ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರ ಬಣದವರು ಅಥವಾ ಸಿದ್ದರಾಮಯ್ಯನವರ ಜೊತೆಗೆ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಯಾರಾದರೂ ಇಲ್ಲ ಇನ್ನುಳಿದಂತಹ ಅವಧಿಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಏನಾದರೂ ಹೇಳಿಕೆ ವ್ಯಕ್ತವಾಗಿಬಿಟ್ಟಿದ್ದರೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಡೆಲ್ಲಿಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ರು, ಅಥವಾ ಅವ್ರ ವಿರುದ್ಧ ಶಿಸ್ತಕ್ರಮವನ್ನು ಕೈಗೊಳ್ತೀವಿ, ಪಕ್ಷದ ವಿರುದ್ಧ ಹೇಳಿಕೆ ಕೊಡಬಾರ್ದು, ಗೊಂದಲವನ್ನು ಸೃಷ್ಟಿ ಮಾಡುವ ಹೇಳಿಕೆಗಳನ್ನು ಕೊಡಬಾರ್ದು, ಸೈಲೆಂಟ್ ಆಗಿರಬೇಕು ಎಲ್ಲರೂ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೋ ಅದೇ ಅಂತಿಮ, ಮುಖ್ಯಮಂತ್ರಿಗಳ ವಿಚಾರ ಈಗ ಅಪ್ರಸ್ತುತ, ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರ ಈಗ ಅಪ್ರಸ್ತುತ, ಸೈಲೆಂಟ್ ಆಗಿರಿ ಎಲ್ಲರೂ ಅಂತ ಹೇಳ್ತಾ ಇದ್ರು. ಆದರೆ ಇದೇ ವೀರಪ್ಪ ಮೊಯ್ಲಿ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದಷ್ಟು ಬೇಗ ಅಂತ ಹೇಳಿದಂತಹ ಒಂದು ಸ್ಟೇಟ್ಮೆಂಟು ಮೊನ್ನೆ ಮತ್ತೊಬ್ಬರು ಶಾಸಕರೊಬ್ಬರು ಕೊಡ್ತಾರೆ, ಚನ್ನಗಿರಿ ಶಾಸಕರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಡಿಸೆಂಬರ್ ಒಳಗೆ ನಾನು ರಕ್ತದಲ್ಲಿ ಬರ್ಕೊಡ್ತೀನಿ, ಡಿಸೆಂಬರ್ ಒಳಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಹೇಳಿಕೆಗಳು ಎಲ್ಲೊಂದು ಕಡೆ ಗೊಂದಲ ಸೃಷ್ಟಿ ಮಾಡೋದಿಲ್ವೇ? ಹಾಗಾದ್ರೆ ಒಂದು ಬಣದ ನಾಯಕರು ಮಾತ್ರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೆ ಅದು ಪಕ್ಷದ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ ಆಗೋಗ್ಬಿಡುತ್ತೆ. ಅದೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇರ್ತಕ್ಕಂಥ ನಾಯಕರು ಅಥವಾ ಅವರನ್ನ ಮೆಚ್ಚಿಸುವಂತಹ ನಾಯಕರು ಯಾರಾದರೂ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೆ ಅದು ಹಾಗಾದ್ರೆ ಗೊಂದಲ ಸೃಷ್ಟಿಸುವಂಥ ಒಂದು ವಿಚಾರ ಆಗಲ್ವೇ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರತಕ್ಕಂಥದ್ದು. ಸೊ ವೀರಪ್ಪ ಮೊಯ್ಲಿ ಅವರು ಸೀನಿಯರ್ ಲೀಡರ್ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ.